ಹಾಯ್ ಹಲೋ ನಮಸ್ಕಾರ ರೀ. ಇವತ್ತು ನಮ್ದು ಇವೆಂಟ್ ಮುಗುಳ್ಕೊಡ್ದಾಗಿತ್ತು ರೀ. ಹಂಗೆ ನನಗೆ ಮಠ ನೋಡಂಗೆ ಅನ್ನಿಸ್ತ್ರಿ. ನಮ್ಮ ಬಾಯಿಗೆ ಹೇಳಿದೆ, ಅಣ್ಣ ಮಠ ನೋಡೋಕೆ ಹೋಗೋಣ ಬಾ ಅಂತ ಕರ್ಕೊಂಡ ಕಾರ್ನಾಗ ಗ್ಯೂ ಅಂತ ಹೊಂಟಿದ್ದೀರಿ. ಅಶ್ವಿನಿ ಹಂಗೆ ನೋಡಕತ್ತಿದ್ಲ. ಮಠಕ್ಕೆ ಬಂದೀವ್ರಿ. ನಾವು ಇವೆಂಟ್ದೇನು ವಿಡಿಯೋ ಮಾಡಿಲ್ಲ. ಡ್ರೈವರ್ ಅಣ್ಣ ಬಾಯಿ ತಗೊಳಕತ್ತಿದ್ರು. ನಮ್ಮ ಬಾಯಿ ಇಳಿದು ಕೆಳಗೆ ಬರಾಕತ್ತಿದ್ರು. ನಾವೀಗ ಮಠಕ್ಕೆ ಎಂಟ್ರಿ ಕೊಡಾಕತ್ತೀನಿ ನೋಡ್ರಿ. ಹೋಗುತ್ನಾಗ ಎಲ್ಲಿ ಹೋದರೂ ಈ ನಮ್ಮ ಅಣ್ಣಗಳು ನನಗೆ ಸಿಗ್ತಾರೆ. ಹಂಗೆ ನಮ್ಮ ಅಣ್ಣ ಶೂಸ್ ಕಳೆದ ಒಳಗೆ ಮಠದೊಳಗೆ ಹೊಂಟಿವ್ರಿ. ಅಶು ನೋಡ್ರಿ ಹೆಂಗೆ ಹೊಂಟಾಳ. ನಾನು ಫಸ್ಟ್ ಟೈಮ್ ಬಂದಿದ್ದೆ, ಸೊ ಭಾಳ ಖುಷಿ ಆಯ್ತು ನನಗೆ. ಈ ಥರ ಮಠಕ್ಕೆ ಅಂದ್ರೆ ಮುಗುಳ್ಕೋಡು ಮಠ ನೋಡಿದ್ದಿಲ್ಲ. ಈ ಅಜ್ಜರ ಬಗ್ಗೆ ಭಾಳ ಜನ ಭಾಳ ಥರ ಅಂದ್ರೆ ಪವಾಡ ಐತೆ ಅಂತ ಹೇಳ್ತಿದ್ರಿ. ಬರ್ರಿ ನೋಡ್ಕೊಂಡು ಬರೋಣ. ಹಾಗೆ ಅಶು ನೋಡ್ರಿ ಒಳಗೆ ಹೋಗಿ ನಮಸ್ಕಾರ ಮಾಡಾಕತ್ತಳ್ರಿ. ಆಕಿಂದ ಒಂದಿಷ್ಟು ಫೋಟೋಸ್ ತೆಗೆದೆ ರೀ. ಮತ್ತು ಹಂಗೆ ಹೋಗುತ್ನಾಗ ಅಲ್ಲಿ ಸಣ್ಣ ಸಣ್ಣ ಹುಡುಗರು ಎರಡು ಜಗಳ ಮಾಡಾಕತ್ತಿದ್ರಿ. ಇನ್ನು ನಾನು ದರ್ಶನ ಮುಗಿಸ್ಕೊಂಡು ಕೆಳಗೆ ಇಳ್ಕೊಂಡು ಬರಾಕತ್ತೆ ನೋಡ್ರಿ. ಆ ಕಡೆ ಈ ಕಡೆ ನೋಡ್ಕೊತ ಭಾಳ ಖುಷಿ ಆಯ್ತು ರೀ ನನಗಂತೂ. ಮುಗುಳ್ಕೋಡು ನಾ ನಮಸ್ಕಾರ ಮಾಡ್ಕೊಂಡು ಈ ಕಡೆ ನಮ್ಮ ಅಜ್ಜರ ಕಾರ್ ಐತ್ರಿ. ಅದು ಏನೋ ಕಾರ್ ಓಡುತ್ತಾ ಅಂತಂದು ಹೇಳ್ತಾರೆ. ರಾತ್ರಿ ದಿನ ಪೆಟ್ರೋಲ್ ಹಾಕ್ತಾರಂತ್ರಿ. ನೋಡ್ರಿ ನಮ್ಮ ಅಜ್ಜಂದ ಕಾರಿ ಎಷ್ಟು ಚಂದ ಐತಿ ನೋಡ್ರಿ. ಅಂಬಾಸೆಡರ್ ಕಾರ್ ರೀ. ಇದೇನೋ ಪೆಟ್ರೋಲ್ ಹಾಕಿರೋ ದಿನ ಏನೋ ಹೋಗಿ ಬರುತ್ತಾ ಅಂತಂದು ಹೇಳ್ತಾರೆ ಅಲ್ಲಿ ಜನ. ಮತ್ತೆಲ್ಲರಿಗೂ ಗೊತ್ತಿದ್ದಿದ್ದು ಮಾತೇ ರೀ ಇದು. ಚಂದ ನಾನು ಶರಣವಾಗಿಬಿಟ್ಟೆ ರೀ. ಬತ್ತಿ ಪಟ್ಟ ಪಡ್ಕೊಂಡು ಮತ್ತೆ ಹೊರಗೆ ಬರಾಕ್ರಿ. ನಮ್ಮ ಕುನ್ನಿ ಮರಿ ಬಾಬಾ ನಾನು ಹೆಂಗೆ ಬರಾಕ ಕರಿಯಮ್ಮ ಅನ್ನ ಗುಂಡಮ್ಮ ಬಿಸ್ಕಿಟ್ ತಿಂತೀರನವ ನೀವು ಗುಂಡು. ಹಂಗೆ ನಮ್ಮ ಅಶ್ವ ಜರ ಮುದ್ದಾಡಕತ್ತಾಳ ನೋಡ್ರಿ. ಎಷ್ಟು ಚಂದ ಕ್ಯೂಟ್ ಕ್ಯೂಟ್ ಅಂತಂದು. ಕರಿಯವ ಗುಂಡಮ್ಮ. ಈ ಗುಂಡ ಬಿಸ್ಕಿಟ್ ತಿಂತೀರನವ ನೀವು? ಒಂದು ತಿಂತೀರವ ನೀವು? ಏನೂ ಇಲ್ಲ ಕೊಡಕ್ಕೆ ನಮ್ಗೆ. ಅವ ಕರಿಯವ ಎಲ್ಲ ಬೇಕು ಬರತ್ತಳ ನೋಡಿ. ಗುಂಡಮ್ಮ ಅಂಗಡಿ ಅದಾವಿರು ಅಷ್ಟು. ನಮ್ಮ ಮರಿಗಳಿಗೆ ಏನೂ ಕೊಟ್ಟಿಲ್ಲ ಅಂತ ಫೀಲ್ ಆಗಿ ನಾನೇನು ಮಾಡಿದೆ, ಅಂಗಡಿಗೆ ಹೋಗಿ ಅಲ್ಲಿ ಒಂದು ಸಣ್ಣ ಅಂಗಡಿ ಕಾಣ್ತು. ಅಲ್ಲಿ ಒಂದು 20 ರೂಪಾಯಿ ಪಾರ್ಲೆ ಬಿಸ್ಕಿಟ್ ತೊಗೊಂಡ್ಬಂದು ನಮ್ಮ ಕುഞ്ഞിಗಳಿಗೆ ಹಾಕಿ ಮುಂದಕ್ಕೆ ನಮ್ಮ ಅಣ್ಣ ಅಂಬ್ಲಿ ಕುಡ್ದಿಲ್ಲ ಅಂದ. ಅಂಬ್ಲಿ ನಾವೀಗ ಅಂಬ್ಲಿ ಕುಡಿಯೋಕೆ ಹೊಂಟೀವ್ರಿ. ಅಶು ಅಂತೂ 1-2 ಚರಿಗೆ ಕುಡಿತೀನಿ ಅಂತಂದಾಳ್ರಿ. ನೋಡೋಣ ಅಶು ಎಷ್ಟು ಕುಡಿತಾಳೆ ಅಂತಂದು. ಈಗ ನಾನು ನಮ್ಮ ಅಶು ಅಂಬ್ಲಿ ಕುಡಿಯೋಕೆ ಹೊಂಟೀವಿ. ಇವರು ಯಾರನ್ನು ಗೊತ್ತಿಲ್ಲ. ಯಾರ್ಯಾರು? ನಮ್ಮ ಮುತ್ಯ ಇವರು. ನಂಗೆ ಒಂದು ಕಡೆ ಅಂದ್ರೆ ಅಣ್ಣ, ಒಂದು ಕಡೆ ಅಂದ್ರೆ ನನ್ನ ಗಂಡನ ಅಪ್ಪ ನೋಡಿ ಫ್ರೆಂಡ್ಸ್. ಈ ಕಡೆ ಹೊಳ್ರಿ ಜರ. ನಂದು ಅಂತೀರಿ. ಎಲ್ಲ ಹೊಂಟಿ ಬೈ ನೀ ಎಲ್ಲ ಹೊಂಟಿಮಿ? ಎದಕ್ಕೆ ಬಂದಿದ್ರಿ? ಇದು ಮುಗುಳ್ಕೋಡಿಗೆ ನೀವು? ಓಕೆ ಬನ್ನಿ ಹೋಗೋಣ. ಅಂಬ್ಲಿ ಕುಡಿದು ರೀ. ಅಂಬ್ಲಿ ಕುಡಿದು ನಾವು ಬಿಜಾಪುರ ಕಡೆ ಬರಾಕತ್ತೀವ್ರಿ. ಬರತ್ನಾಗ ಸ್ವಲ್ಪ ಶಾರ್ಟ್ ವಿಡಿಯೋ ಮಾಡೀನಿ. ಎಷ್ಟು ಚಂದ ನೇಚರ್ ಐತ್ರಿ. ನಂಗೆ ನಿಜವಾಗ್ಲೂ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು ರೀ. ನನಗೆ ನೀರು ಆಮೇಲೆ ಹಸಿರು ನೋಡೋದಂದ್ರೆ ಒಂಥರ ಖುಷಿ ರೀ. ಅದ್ರ ಸಲುವಾಗಿ ಇದು ಒಂದು ವಿಡಿಯೋ ಮಾಡತ್ತೀನಿ. ಭಾಳ ದಿನದ ಮೇಲೆ ನಾನು ವಿಡಿಯೋ ಮಾಡಿದ್ದಿಲ್ಲ. ಕೆಲವೊಂದು ಕಾರಣಾಂತರದಿಂದ ನನಗೆ ವಿಡಿಯೋ ನಿಜವಾಗ್ಲೂ ಮಾಡೋಕ್ಕಾಗಿರಲಿಲ್ಲ. ಯಾಕಂದರೆ ನಂಗೆ ಏನೋ ಒಂದು 1.5 ತಿಂಗಳಾಯಿತು ಒಂಥರ ಕೆಟ್ಟದಾದಂಥ ಕನಸು. ಇನ್ನೂ ಒಂದು ಕೆಟ್ಟದಾಗಕತ್ತಿತ್ತು. ಆದ ಕಾರಣ ನಾನು ಯಾವ ವಿಡಿಯೋನೂ ಮಾಡಿದ್ದಿಲ್ಲ. ಸೊ ಅದ್ರ ಸಲುವಾಗಿ ಇವತ್ತು ವಿಡಿಯೋ ಮಾಡಿ ನೋಡ್ರಿ. ಹಂಗೆ ಬರ್ತನಾಗಿದ್ದು ಪಡಿಸಲ್ಗಿ ಒಳಗೆ ಬೆಳಗ್ಗೆರ ನೀರು ಇದ್ದಿದ್ದಿಲ್ಲ.
ಬರುತ್ನಾಗ ಎಷ್ಟು ನೀರು ಬಿಟ್ಟಾರ ನೋಡ್ರಿ. ನಾವು ಕೆಳಗೆ ಇಳಿಬೇಕು ಅಂತ ಹೇಳಿದ್ರಾಗ ಕಾರ್ ಮುಂದೆ ಹೋಗ್ಬಿಡ್ತ. ಹೀಗಾಗಿ ಮತ್ತೇನು ಬ್ಯಾಕ್ ಬರೋದು ಅಂದ್ಕೊಂಡು ಹಂಗೆ ಮುಂದೆ ಹೊಂಟ್ಬಿಟ್ಟಿದ್ದೀವಿ ರೀ. ಹಂಗೆ ನಮ್ಮ ಅಶವ ನಿದ್ದೆ ಹೊಡ್ಯಾಕತ್ತಿದ್ದಳ್ರಿ. ಬರತ್ನಾಗ ನಾನು ನಿದ್ದೆ ಹೊಡೆದೀನಿ, ಹೋಗುತ್ನಾಗ ಈಕಿ ನಿದ್ದೆ ಹೊಡ್ಯಾಕತ್ತಿದ್ಲು. ಆಮೇಲೆ ಬಿಸಿಲು 7 ಆದ್ರೂ ಕಡಿಮೆ ಆಗವಲ್ದಾಗಿತ್ತು. ನೆಕ್ಸ್ಟ್ ಬ್ಲಾಗ್ದಾಗ ಮತ್ತು ನಾ ಸಿಗ್ತೀನಿ ರೀ. ದಯವಿಟ್ಟು ಸಪೋರ್ಟ್ ಮಾಡಿರಿ, ಯಾಕಂದ್ರೆ ಇಷ್ಟು ದಿನ ನಾನು ವಿಡಿಯೋ ಮಾಡಿದ್ದಿಲ್ಲ. ಅದ್ರ ಸಲುವಾಗಿ ಪ್ಲೀಸ್ ಇನ್ನು ಮುಂದೆ ಸಪೋರ್ಟ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗ ಖಂಡಿತ ಸಿಗೋಣ. ಟಾಟಾ, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.